ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ನನ್ನಗದ ಹುಡುಗಿ ಅನುಷಾ. ಬೆಳಗ್ಗೆನೇ ಸ್ನಾನ ಮಾಡ್ಕೊಂಡು ರೆಡಿಯಾಗಿದ್ದೀನಿ. ಬೆಳಿಗ್ಗೆ ಅಂದರೆ 10:50 ಆಗಿದೆ. ಸೊ ಇವತ್ತು ಮಮ್ಮಿ ನಾನು ಟೆಂಪಲ್ಗೆ ಹೋಗೋಣ ಅಂದ್ಕೊಂಡ್ವಿ. ಮಿಸ್ ನನ್ನದು ಸ್ವಲ್ಪ ಪರ್ಸ್ನಲ್ ಇಶ್ಯೂಸ್ ಆಗಿದ್ದರಿಂದ ನಾನು ಕ್ಯಾನ್ಸಲ್. ಅಮ್ಮ ಹೋಗ್ತಾರೆ. ಸೊ ಇವಾಗ ಇನ್ನೂ ಮನೆ ಏನು ಕ್ಲೀನ್ ಮಾಡಿಲ್ಲ. ನಾನೇನು ಮಾಡ್ಬೇಕಂದ್ರೆ ಇವಾಗ ಜಸ್ಟ್ ಸ್ನಾನ ಆಯಿತು. ಏರ್ ಕ್ಲಿಪ್ ಹಾಕ್ಬಿಟ್ಟು ಅಂಗಡಿ ಹತ್ರ ಹೋಗ್ಬಿಡ್ತೀನಿ ಇವಾಗ ನಾಷ್ಟ ಮಾಡಿಕೊಂಡು. ಬಿಕಾಸ್ ಆಮೇಲೆ ಬಂದು ಅಮ್ಮ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಒರೆಸ್ಕೊಂಡು ದೀಪ ಹಾಸ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಬರಲಿ. ಅವ್ರು ಬಂದು ಇವಾಗ ಬಟ್ಟೆ ವಾಶ್ ಮಾಡ್ತವ್ರೆ. ಬಟ್ಟೆ ವಾಶ್ ಮಾಡಿಬಿಟ್ಟು ಬರೋಷ್ಟರಲ್ಲಿ ನಾನು ನಾಷ್ಟ ಮಾಡ್ಕೊಂಡು ಅಂಗಡಿ ಹತ್ರ ಹೋಗ್ತೀನಿ. ಮಾರ್ನಿಂಗೇ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡೆ. ಬಟ್ ಲೇಡೀಸ್ ಪರ್ಸ್ನಲ್ ಇಶ್ಯೂಸ್ ಆಗಲಿಲ್ಲ, ಕ್ಯಾನ್ಸಲ್. ಸೊ ಬನ್ನಿ ನೆಕ್ಸ್ಟ್ ವೀಕ್ ಆದರೆ ಹೋಗೋಣ. ಆ್ಯಂಡ್ ಅಗೇನ್ ನಾಷ್ಟ ಬಂದು ವಾಂಗಿಬಾತ್ ಗೊಜ್ಜು ಮತ್ತು ರೈಸ್ ಮಾಡಿದಾರಂತೆ. ತಿನ್ನಬೇಕು. ಹೊಟ್ಟೆ ಬೇರೆ ಸಿಕ್ಕಾಬಟ್ಟೆ ಹಸಿತಾ ಇದೆ. ತಿನ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಬೇಕಷ್ಟೇ ಗೈಸ್. ಇವತ್ತೆಲ್ಲ ಜಾಸ್ತಿ ಏನು ಕೆಲಸ ಇರೋಲ್ಲ, ರೆಸ್ಟಲ್ಲೇ ಇರ್ತೀನಿ ಗೈಸ್. ಹುಣ್ಣಿಮೆ ಆಗಿರೋದ್ರಿಂದ ಅಮ್ಮ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕ್ಬಿಟ್ಟು ಫುಲ್ ವಾಶ್ ಮಾಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟವ್ರೆ. ನಾನು ನೋಡಿದ್ರೆ ದೇವಸ್ಥಾನಕ್ಕೆ ಹೋಗ್ದಿರೋ ಥರ ಆಗ್ಬಿಡ್ತು. ಆ್ಯಂಡ್ ಬನ್ನಿ ಹೋಗಿ ನಾಷ್ಟ ಮಾಡಿಕೊಂಡು ಅಂಗಡಿ ಹತ್ರ ಹೋಗೋಣ. ಇವತ್ತು ಏನಾಗುತ್ತೋ ಅಷ್ಟು ವೀಡಿಯೋ ಮಾಡೋಣ. ಯಾವುದೋ ಟ್ರೈಪಾಡ್ ಬೇರೆ ಬುಕ್ ಮಾಡಿದೆ, ಇನ್ನೂ ಬಂದಿಲ್ಲ. ರಾಮನಗರ ಲೊಕೇಶನ್ ಅಂತ ತೋರಿಸ್ತಾ ಇದೆ. ಆ್ಯಂಡ್ ಇನ್ನೂ ಬಂದಿಲ್ಲ, ಏನಕ್ಕೆ ಅಂತ ಗೊತ್ತಿಲ್ಲ. ಮಮ್ಮಿ ಬಂದು ಇವಾಗ ವಾಂಗಿಬಾತ್ ಗೊಜ್ಜು ಮತ್ತು ರೈಸ್ ಮಾಡೋರೆ. ತಿಂದ್ಬಿಟ್ಟು ನಾನು ಅಂಗಡಿ ಹತ್ರ ಹೋಗಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ಗೈಸ್. 12 ಗಂಟೆಗೆ ಮಲ್ಕೊಂಡೆ. ನಾಷ್ಟ ಮಾಡಿಬಿಟ್ಟು ಮಲಗಿದ್ದು. ಅದು ಎಲ್ಲಿ ಅಮ್ಮ ಪೂಜೆ ಮಾಡ್ತಾವ್ರೆ, ಬೇಡ ಮನೆಯೊಳಗಡೆ ಹೋಗೋದು ಅಂತೇಳಿ ಸ್ನಾನ ಎಲ್ಲ ಮಾಡ್ಕೊಂಡು ನಾಷ್ಟ ಮಾಡಿಕೊಂಡು ಬಂದು ಅಂಗಡಿ ಮನೇಲಿ ಮಲ್ಕೊಂಡಿದ್ದೀನಿ ನೋಡಿ, ಇದೇ ಚಾಪೆ ಮೇಲೆ. ನೋಡಿದ್ರೆ ಟೈಮು 3 ಗಂಟೆ ಆಗ್ಬಿಟ್ಟೈತೆ. ಮಳೆ ನೋಡಿ ಹೆಂಗೆ ಬರ್ತೈತೆ. ಬಟ್ಟೆ ಕೂಡ ಇಟ್ಟಿಕ್ಕಿಲ್ಲ ನಾನು, ಇಲ್ಲೇ ಹೆಂಗೆ ಮಾಡಿದ್ದೀನಿ. ಏನಪ್ಪ ಸೌಂಡ್ ಆಗ್ತೈತೆ ಅಂತ ಇವಾಗ ಎಚ್ಚರ ಆಯ್ತು. ಆ್ಯಕ್ಚುಲಿ ಇಲ್ಲೇ ಚಾಪೆ ಹಾಕಿದ್ನಲ್ಲ ನಾನು ಸ್ಯಾರಿ ಡ್ರಾಪಿಂಗ್ ಮಾಡೋಕ್ಕೆ, ಅಲ್ಲೇ ಮಲಗ್ಬಿಟ್ಟಿದ್ದೀನಿ ಒಂದು ದಿಂಬ ಹಾಕೊಂಡು. ನೋಡಿದ್ರೆ ಜೋರಾಗಿ ಮಳೆ ಬರ್ತೈತೆ. ಯಾವಾಗ ಮಳೆ ಬರುತ್ತೋ ಯಾವಾಗ ಬಿಸಿಲು ಬರುತ್ತೋ ಒಂದು ಗೊತ್ತಾಯ್ತಾ ಇಲ್ಲ ಗೈಸ್. ನೋಡಿ ಎಷ್ಟು ಜೋರಾಗಿ ಗೊತ್ತೈತೆ. ಬನ್ನಿ ಗಿಡನೇ ಅಲ್ಲಿ ಇಟ್ಬಿಡೋಣತ್ತೆ. ಯಾವತ್ತು ಮಳೆ ಚೆನ್ನಾಗಾಗುತ್ತೆ ಗೈಸ್. ನೋಡಿ ಮಳೆ ಹೆಂಗೂ ಹೋಯ್ತೈತೆ. 3 ಗಂಟೆ 5 ನಿಮಿಷ ಆಗೈತೆ. ಪಾಪ ನಂದು ಇವತ್ತು ಮೀಶೋದು ಆರ್ಡ್ರ್ ಬರಬೇಕಿತ್ತು. ಒಂದು ಟ್ರೈಪಾಡ್ ಬುಕ್ ಮಾಡಿದೆ, ಇನ್ನೂ ಬಂದಿಲ್ಲ. ಬಿಕಾಸ್ ಪಾಪ ಎಲ್ಲಿ ಮಳೆಗೆ ತಗ್ಲಾಕೊಂಡವರು ಡೆಲಿವರಿ ಕೊಡೋರು. ಅರೈವಿಂಗ್ ಟುಡೇ ಅಂತ ಪಾಪ ಮೆಸೇಜ್ ಕೂಡ ಬಂದಿದೆ. ನಾನು ನೋಡಿದ್ರೆ 11 ಗಂಟೆಗೆ ಮಲಗಿ 3 ಗಂಟೆಗೆ ಎದ್ದಿದ್ದೀನಿ. ಅಷ್ಟು ನಿದ್ದೆ ಮಾಡಿದ್ದೀನಿ. ಆ್ಯಂಡ್ ನಾನು ನೋಡಿ ಇಲ್ಲಿ ಸೊಳ್ಳೆನಿರುತ್ತೆ ಅಂದ್ಬಿಟ್ಟು ಸೊಳ್ಳೆ ಬತ್ತಿ ಕೂಡ ಹಚ್ಚಿಟ್ಕೊಂಡು ಪಕ್ಕ ಮೊಬೈಲ್ ಚಾರ್ಜಿಂಗ್ ಹಾಕೊಳ್ಳೋಕ್ಕೆ ಅಷ್ಟು ದೂರ ಅಲ್ಲಿ ಹಾಕೋದು ಬೇಡ, ನಾನು ಮಲಗಿರ್ತೀನಲ್ಲ ಅಂತ ಇದನ್ನು ತಂದಿಟ್ಕೊಂಡು ಅಂಗಡಿಲಿ ಹಂಗೆ ಫ್ಲ್ಯಾಟ್ ಆಗಿಬಿಟ್ಟಿದ್ದೀನಿ. ಇದು ಬಂದು ಸ್ಯಾರಿ ಡ್ರಾಪಿಂಗ್ ಮಾಡೋಕ್ಕೆ ಅಂತ ಹಾಕಿದ್ದೆ. ಇಲ್ಲಿ ಒಂದು ಬಾಕ್ಸ್ ಫೋಲ್ಡಿಂಗ್ ಮಾಡ್ತೀನಿ. ಟೇಬಲ್ ಕೂಡ ಸೈಡಿಗೆ ತಳ್ಬಿಟ್ಟು ಚೆನ್ನಾಗಿ ಮಲಗಿಬಿಟ್ಟಿದ್ದೀನಿ. ನಮ್ಮಮ್ಮ ದೇವಸ್ಥಾನಕ್ಕೆ ಹೋದ್ರೋ ಇಲ್ವೋ ಒಂದು ಗೊತ್ತಿಲ್ಲ. ನಾನು ಮನೆಗೆ ಹೋಗಿಲ್ಲ. 11 ಗಂಟೆಗೆ ಬಂದು ಮಲಗಿರೋದಕ್ಕೆ ಮೊಬೈಲ್ ನೋಡ್ಕೊಂಡು ಹಂಗೆ ಮಲಗಿಬಿಟ್ಟಿದ್ದೀನಿ ಚಾರ್ಜ್ ಹಾಕ್ಕೊಂಡು. ಇವಾಗ 3 ಗಂಟೆಗೆ ಎಚ್ಚರಾಗಿದೆ. ಅದು ಮಳೆ ಸೌಂಡ್ ಆಗಿದ ತಕ್ಷಣ ಶೀಟ್ ಮೇಲೆ ಅಲ್ಲಿ ಮುಂದೆ ಶೀಟ್ ಹಾಕಿದ್ದೀವಲ್ಲ ಅಂಗಡಿ ಶೀಟು, ಅಲ್ಲಿ ಸೌಂಡ್ ಆಗಿದೆ ಗೈಸ್. ಟೈಮ್ ಬಂದು 3:35. ಇವಾಗ ನಮ್ಮ ಮಮ್ಮಿಯವರು ಹೋಗ್ತಾ ಇದ್ದಾರೆ. ಇಲ್ಲಿದೆ ಕವರಲ್ಲಿ ಪೂಜೆ ಸಾಮಾನು ಇಲ್ಲೇ ನಿಂತಿದ್ದಾರೆ ನೋಡಿ. ನಾನು 11 ಗಂಟೆಗೆ ಬಂದು ಮಲಗಿದ್ದು. ಇವಾಗ ರೆಡಿಯಾಗಿ ಹೋಯ್ತವ್ರು. ಇಲ್ಲಿಂದ 5 ಕಿಲೋಮೀಟ್ರ್ ಅಷ್ಟೇ ದೇವಸ್ಥಾನ ಕೈಲಂಚ ಅಂತ. ಸೊ ಬಸ್ಸಿಗೆ ವೆಯ್ಟ್ ಮಾಡ್ತಿದ್ದಾರೆ, 4 ಗಂಟೆ ಬಸ್ಸಿಗೆ. ಮಳೆ ಬಂದು ನೋಡಿ ಹೆಂಗೆ ನಿಂತಿದೆ ರೋಡಲ್ಲಿ ನೀರು. ನಮ್ಮ ಅಂಗಡಿ ಮುಂದೆ ಎಲ್ಲ ಇದೆ ನಮ್ಮ ಅಂಗಡಿ. ಹೋಗಮ್ಮ, ಬಸ್ ಬರ್ತದೆ. ಇನ್ನೇನು ಬಸ್ ಬರ್ತದೆ. ಸೌಂಡ್ ಐತಿತ್ತಲ್ಲ ಎಲ್ಲಿ ನೋಡಿ ಗೈಸ್. ವೆದರ್ ಹೆಂಗಿದೆ ಮಳೆ ಬಂದಿರೋದಕ್ಕೆ. ಹೊಟ್ಟೆ ಬೇರೆ ಹಸಿತೈತೆ ಗೈಸ್, ಸಿಕ್ಕಾಬಿಟ್ಟೆ ಹೊಟ್ಟೆ ಹಸಿತೈತೆ. ಹಂಗೆ ಮಲಗಿಬಿಟ್ಟು ಚೆನ್ನಾಗಿ ನಿದ್ದೆ ಮಾಡ್ಕೊಂಡಿದ್ದೀನಿ ಇವತ್ತು. ಈ ಬಸ್ ಬಂತು ಅಂತ ಓಡ್ತವ್ರೆ. 4 ಗಂಟೆಗೆ ಬರ್ಬೇಕಾದನು 3:38ಕ್ಕೆ ಗೊತ್ತಾನೆ ನೋಡಿ. ನೋಡಿ ಹೋಗ್ತಾವನ್ ಇವಾಗ. ಇದೇ ನಮ್ಮ 3 ಬಸ್ಸು. ಅದು ನಮ್ಮ ಅಂಗಡಿ ಮುಂದೆ ನೀರು ನಿಂತಿರೋದಕ್ಕಂತೂ ಸೈಕಾಗಿ ಹೋಗ್ತಾವನ್ ಇವಾಗ. ಹತ್ತಿದ್ರು ಅನ್ಸುತ್ತೆ. ಸ್ಲೋ ಮಾಡ್ತಾರೆ ಯಾರು ಬಂದರೆ. ನೋಡಿ ಹತ್ತಿತೈತೆ ನೋಡಿ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಕೈಲಂಚದಲ್ಲಿ ಬಂದು ಕಾಲ್ ಮಾಡ್ತೀನಿ ಅಂದವ್ರೆ. ಆಮೇಲೆ ಹೋಗಿ ಕರ್ಕೊಂಬರ್ಬೇಕು ಗೈಸ್. ಹೋಗ್ಬಿಟ್ಟು
ನನ್ನ ಗಾಡಿಯಲ್ಲಿ ಪಿಕಪ್ ಮಾಡ್ತೀನಿ. ಹಾಗೆ ಮಸಾಲೆ ತಿನ್ನಬೇಕು ಅನಿಸ್ತೈತೆ. ಬಂಗಾರಪೇಟೆ ಮಸಾಲೆ ತಿನ್ಕೊಂಡು ಬರೋಣ. ಗೈಸ್, ಇನ್ನೂ ಮಳೆ ಈಚೆ ಬರ್ತಾ ಇದೆ. ಅಮ್ಮಯ್ಯ ಬಸ್ಗೆ ಹೋದ್ರಲ್ಲ 4 ಗಂಟೆ ಬಸ್ಗೆ. ನಾನು ಇವಾಗ ಬಂದು ಮನೆಯಲ್ಲಿ ಕೂತ್ಕೊಂಡಿದ್ದೀನಿ. ದೇವಸ್ಥಾನಕ್ಕೆ ಹೊರಟ್ರು ಅವರು. ಎಂಡಗೆ ಇನ್ನು ಬಂದು ಬಿಸಿ 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 ಕಾಫಿ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಬೇಬಿ ಹೆಂಗೆ ಸಪ್ಪಗೆ ಮಲಗಿದಾಳೆ ಅಂತ. ಸ್ವೀಟಿ ಬಂಗಾರಿ, ಇಲ್ಲೋಡಿಲಿ, ಇಲ್ಲೋಡಿ, ಯಾರು ನೋಡ್ಕೊಬ್ರಿಗು, ಇಲ್ಲೋಡಿಲಿ. ಮಾತಾಡಲ್ವಾ ನೀನು ನನ್ನ ಜೊತೆ? ನಾನು ಮುದ್ದಮ್ಮ ಅಲ್ಲ ನೀನು? ನಾನು ಮುದ್ದಮ್ಮ ಅಲ್ಲ ನೀನು? ಹಿಂಗೆ ಬಂಗಾರ, ನನ್ನ ಮುದ್ದಮ್ಮ ಅಲ್ಲ ನೀನು? ಅಯ್ಯೋ ಕ್ಯೂಟಿ ಪಾಯ್. ಅಯ್ಯೋ ಮುದ್ದಮ್ಮ, ಮುದ್ದು ಮುದ್ದು. ಗೈಸ್, ಅವಳಿಗೆ ನಾಳೆ ಮಂಗಳವಾರ ಅಲ್ವಾ, ಚೀಚಿ ಮಾಡಿಕೊಟ್ರೆ ಕಾಂಪ್ರೋ ಆಗೋಯ್ತಾಳೆ. ಕೋಪ ಮಾಡ್ಕೋತಾಳೆ, ಬೇಜಾರು ಮಾಡ್ಕೋತಾಳೆ. ಅವಾಗಲೇ ಅಮ್ಮ ಇರಲಿಲ್ಲ, ಹೋದ್ರಲ್ಲ. ಮನೇಲಿ ಡ್ಯಾಡಿ ಕೂಡ ಇರಲಿಲ್ಲ, ತೋಟದ ಹತ್ರ ಹೋಗಿದ್ರು. ನಾನು ಅವಾಗಿಂದ ಅರ್ಧ ಗಂಟೆ ಅಮ್ಮ ಅಲ್ಲೇ ಇದ್ದೆ. ಬಾಗ್ಲಕ್ಕೆ ಹೊಂಟೋಗ್ಬಿಟ್ಟವ್ರಲ್ಲ ಅಂತ ಕೋಪ ಬಂದ್ಬಿಟ್ಟಿದೆ ಅವಳಿಗೆ. ಗೈಸ್, ಅಲ್ಲಿ ಮುನ್ಸ್ಕೊಂಡು ಕೂತಿದ್ಲಲ್ಲ ಇವಳು, ಇವಾಗ ನೋಡಿ ಎಲ್ಲಿ ಬಂದು ಮಲ್ಗೋಳೆ. ನನ್ನ ಪಕ್ಕನೇ ಬಂದು ಮಲ್ಗೋಳೆ. ಇವಳು ಮಾನ ಮರ್ಯಾದೆ ಇಲ್ಲ ಗೈಸ್, ಇವಳಿಗೆ ಮಾನ ಮರ್ಯಾದಿನೇ ಇಲ್ಲ ಇವಳಿಗೆ. ನೋಡಿ ಹೆಂಗ್ ಮಲ್ಗಳು ನೋಡಿ, ಮಾನ ಮರ್ಯಾದಿಲ್ಲ ನಿಂಗೆ. ಅಲ್ಲಿ ಮಲಗಿದವಳು ಯಾಕಿದ್ ಬಂದೆ ಇಲ್ಲಿಗೆ? ಯಾಕೆ ಬಂದೆ? ಯಾಕಪ್ಪ ಬಂದು ಬಂಗಾರಿ? ಕ್ಯೂಟಿಪ್ಪ ಯಾಕೆ ಬಂದೆ ನೀನು? ಯಾಕೆ ಬಂದವ? ಕೋಪ ಬತ್ತ ನನ್ನ ಮೇಲೆ? ನಿಮ್ಮನ ಮೇಲೆ ಬಂಗಾರಿ. ನೋಡಿ ಇವಳು 2 ನಿಮಿಷದ ಕೋಪ. ಅದ್ರಲ್ಲಿ ನಾಳೆ ಚಿಕನ್ ಕೊಟ್ಬಿಟ್ರಂತೂ ಹಿಂಗೆ ಸೈಕಕ್ಕೆ ಕಾಂಪ್ರ ಆಗೋಯ್ತಾಳೆ ನನ್ನ ಮಗಳು ಅಲ್ವಾ ಬಂಗಾರಿ? ಅಯ್ಯೋ ನನ್ನ ಮುದ್ದಮ್ಮ ಎಷ್ಟು ಕ್ಯೂಟ್ ಆಗೋಳು ನೋಡಿ ಗೈಸ್. ದೃಷ್ಟಿ ಮಾಡಬೇಡಿ ನನ್ನ ಬಂಗಾರಿಗೆ, ದೃಷ್ಟಿ ಮಾಡಬೇಡಿ. ದೃಷ್ಟಿ ಪುಟ್ಟ ಮಗು ನಂದು ಗೈಸ್. ಈ ಪುಟ್ಟ ಮಗು ನಂದು. ಕೋಪ ಮಾಡ್ಕೊಂಡು ಕೂತಾವಳೆ. ನಾಳೆವರೆಗೂ ನನ್ನ ಮಗಳು ಕಾಂಪ್ರೋ ಆಗಲ್ಲ ಅಂದ್ಕೊಂಡ್ರೆ ನಾನು ಕಾಫಿ ಕುಡ್ಕೊಂಡು ಕೂತಿದ್ದೀನಿ. ಅಲ್ಲಿಂದ ನೋಡ್ತಾ ಗೈಸ್, ಟೈಮ್ ಬಂದು 4:40 ಆಯಿತು. ನಮ್ಮ ಅಮ್ಮ ಕಾಲ್ ಮಾಡ್ತವ್ರೆ, ದೇವಸ್ಥಾನಕ್ಕೆ ಹೋಗಿ ಬಂದೆ ಬಾ ಕೈಲಂಚಿಕ್ಕೆ ಅಂತ ಹೇಳಿ. ಸೊ ಅದಕ್ಕೆ ನಾನು ಇದ್ರ ಮೇಲೆ ಶರ್ಟ್ ಮೇಲೆ ಪುಲೋವರ್ ಹಾಕ್ಕೊಂಡು ನಾನು ಐರಾವತ ತಗೊಂಡು ಹೋಗ್ತಿದ್ದೀನಿ ಕರ್ಕೊಂಬರೋಕ್ಕೆ. ಚಳಿ ಆಗ್ತೈತೆ ಗೈಸ್, ಮಳೆ ಬಂದೈತಲ್ಲ ಇವಾಗ. ವೆದರ್ ನೋಡಿ ಎಷ್ಟು ಸೈಕಾಗೈತೆ. ಫುಲ್ಲು ತೇವ ಮಳೆ ಬಂದಿರೋದು. ಚಳಿ ಆಗ್ತೈತೆ, ಬನ್ನಿ ಹೋಗೋಣ, ಕರ್ಕೊಂಬರೋಣ. ಗೈಸ್, ಕೈಲಂಚದಲ್ಲಿ ಬಂಗಾರಪೇಟೆ ಪಾನಿಪುರಿ ಮಾಡ್ತಾರೆ. ಅದು ತುಂಬ ಟೇಸ್ಟ್ ಇರುತ್ತೆ. ನನಗೆ ಸಿಕ್ಕಾಬಿಟ್ಟು ಇಷ್ಟ ಅಂತೇಳಿ 2 ಪ್ಲೇಟ್ ತೊಗೊಬಂದೆ. 1 ಪ್ಲೇಟ್ 40 ರೂಪಾಯಿ ಮಾಡಿಬಿಟ್ಟವ್ರೆ ಗೈಸ್. ಈಗ 2 ಪ್ಲೇಟ್ 80 ರೂಪೀಸ್ ಆಯಿತು. ಸೊ ಸೂಪರಾಗಿರುತ್ತೆ ಟೇಸ್ಟ್ ಮಾತ್ರ. ಅವಾಗ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡು ಅಮ್ಮಂಗೆ ಕರ್ಕೊಬರಕ್ಕೆ ಹೋಗಿದ್ದೆ. ಗೈಸ್ ನೋಡಿ, ಮಸಾಲೆ ತಂದಿದ್ದೀನಿ. ಅದು ಬಂಗಾರಪೇಟೆ ಮಸಾಲೆ ಪುರಿ. ಅದು ಸ್ಪೆಷಲ್ ನೋಡಿ, ಎಷ್ಟು ಕ್ರಿಸ್ಪಿಯಾಗೈತೆ. ತಿನ್ನೋಣ ಅನಿಸ್ತಾ ಇರುತ್ತೆ. ಇದು ಬಂದು ಸಾಂಬಾರು ಆ್ಯಂಡ್ ಈರುಳ್ಳಿ ಎಲ್ಲ. ನಾನು ನನ್ನ ಸ್ವೀಟಿ ಇಬ್ಬರು ಕಾಯ್ತಾ ಇದ್ದೀವಿ. ಸ್ವೀಟಿ ತಿನ್ನೋಣ. ಕರೆಂಟ್ ಹೊಟ್ಟೋಗ್ಬಿಟ್ಟಿದೆ ಗೈಸ್, ಕರೆಂಟ್ ಹೋಗಿದೆ. ಸೊ ಬನ್ನಿ ಪ್ರಿಪೇರ್ ಮಾಡೋದ ಇದನ್ನ. ಸೈಕಾಗೈತೆ ಮಾತ್ರ. ಗೈಸ್ ನೋಡಿ, ಮಸಾಲೆ ಪೂರ್ತಿ ರೆಡಿ ಮಾಡಿ ಇಟ್ಟಿದ್ದೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆಂದ ಕಾಣಿಸ್ತಿದೆ ಅಂತೇಳಿ. ಎಲ್ಲ ನೋಡಿ ಕಲಿಸ್ತಾ ಇದ್ದೀನಿ. ನನಗಂತೂ ಬಂಗಾರಪೇಟೆ ಮಸಾಲೆ ತುಂಬ ಇಷ್ಟ ಗೈಸ್. ಆಮೇಲೆ ಇನ್ನೊಂದೇನಂದರೆ ಪಾನಿ, ಅದು ವೈಟ್ ಇರುತ್ತೆ ಬಂಗಾರಪೇಟೆ ಪಾನಿಪುರಿ ಪಾನಿ. ಬಟ್ ಬೇರೆ ಕಡೆ ಎಲ್ಲ ಕಲರ್ ಇರುತ್ತೆ, ಗ್ರೀನ್ ಮಿಕ್ಸ್ ಇರುತ್ತೆ. ಅದೇ ಮೆಂತ್ಯ ಸೊಪ್ಪುಗಳದೆಲ್ಲ ಹಾಕಿ ರುಬ್ಬಿ ಮಾಡಿರ್ತಾರಲ್ಲ, ಅದಕ್ಕೆ ಅನಿಸುತ್ತೆ. ಬನ್ನಿ ಇವಾಗ ಹಾಕೊಂಡು ಚೆನ್ನಾಗಿ ತಿನ್ನೋಣ. ಗೈಸ್ ನೋಡಿ, ಮಸಾಲೆ ಎಲ್ಲ ಪ್ರಿಪೇರ್ ಮಾಡಿ ಬಾಟ್ಲುಗಳಿಗೆ ಹಾಕ್ಬಿಟ್ಟು ಇಟ್ಬಿಟ್ಟಿದ್ದೀನಿ. ಇದು ಬಂದು ಪಾನಿ. ನಾವು ಇವಾಗ ಬ್ಯಾಟಿಂಗ್ ಮಾಡಬೇಕು. ನಾನು ಮತ್ತೆ ನನ್ನ ಸೊಸೆ ಮುದ್ದು. ಏನು ಚಿನ್ನಿದು ಮಸಾಲೆನಾ? ಇಷ್ಟನಾ ಬಂಗಾರಿ? ತಿನ್ನು. ಹೆಂಗೈತೆ? ತಿನ್ಬಿಟ್ಟು ಟೇಸ್ಟ್ ಹೇಳಿ ಬೇಗ. ತಿನ್ನು ಫಸ್ಟು. ತಿನ್ಬಿಟ್ಟು ಟೇಸ್ಟ್ ಹೇಳಿ ಹೆಂಗೈತೆ ಅಂತ. ನೋಡಿ ಗೈಸ್, ನನ್ನ ಸೊಸೆ ರಿವ್ಯೂ ಕೊಡ್ತಾಳೆ ಬಂಗಾರಪೇಟೆ ಪಾನಿಪುರಿಗೆ. ಹೆಂಗೈತೆ? ಹಂಗಂದ್ರೆ ಹೇಳು ಬಾಯ್ಬಿಟ್ಟಿ. ಸೂಪರ್ ಆಗೈತೆ ಅಂತೆ ಗೈಸ್. ಬನ್ನಿ ನಾವು ಟೇಸ್ಟ್ ನೋಡುವ ಹೆಂಗೈತೆ ಅಂತ.
ಸೂಪರ್ ಐತೆ ಗೈಸ್. ಇವಳೊಬ್ಳು ಮುನ್ಸ್ಕೊಂಡ್ ಕೂತಾಳೆ. ಸ್ವೀಟಿ ಬೇಡ ಮಾಸ್ಟರ್, ನಿಂಗೆ ಕೋಪ ಬಂದಿದೆ ನಂಗೆ ನನ್ನ ಮೇಲೆ. ಇದಳು ತಿನ್ನುವಂತೆ ನಾಯಿ. ಗೈಸ್, ಇಷ್ಟು ದಿನದಿಂದ ಕಾಯ್ತಾ ಇದ್ದಂತ ಒಂದು ಪಾರ್ಸಲ್ ಇವತ್ತು ರಿಸೀವ್ ಆಗಿದೆ. ನೋಡ್ತಿದ್ದೀರಾ ನೀವೇನೆ ನೋಡಿ. ಸೊಸೆ ಏನಿದು? ಟ್ರೈಪೋಡ್. ನಾವು ವಿಡಿಯೋ ಮಾಡಕ್ ಏನ್ ಬೇಕು ಹೇಳು? ಐ ಗಾಯ್ಸ್ ಮಾಡ್ತೀವಲ್ಲ ಚಿನಿ, ಹೆಂಗ ಐ ಗಾಯ್ಸ್ ನಾನು ಮಾಡ ತೋರ್ಸು. ಹಂಗ ಇಟ್ಕೊಂಡ್ ಮಾಡ್ತೀನಲ್ವಾ, ಇನ್ಮೇಲೆ ಇದೊಂದು ಇಟ್ಕೊಂಡು ವಿಡಿಯೋ ಮಾಡ್ಬೋದು. ಸೂಪರ್. ನೋಡಿ ನೋಡಿ ಜನರೇ, ನೋಡಿ ನೋಡಿ ಜನರೇ, ಚಂದ ಇದೆ ಟ್ರೈಪೋಡ್. ಎಲ್ಲಿ ಬಂಗಾರೆ? ಇದು ಲೈಟ್ ಗೈಸ್, ಲೈಟ್ ಬಂದಿದೆ ಇದ್ರಲ್ಲಿ, ನೋಡ್ತಿದ್ದೀರಾ ನೀವೇನೆ. ಇದರಲ್ಲಿ ಬ್ಲೂಟೂತ್ ಕೂಡ ಕನೆಕ್ಟ್ ಮಾಡ್ಕೊಬಹುದು ಅಂತ ಹೇಳಿದ್ದಾರೆ, ನೋಡೋದ ಗೈಸ್. ಫೈನಲಿ ನಾನ್ ವೆಯ್ಟ್ ಮಾಡಿದಂತಹ ಟ್ರೈಪೋಡ್ ಇವತ್ತು ರಿಸೀವ್ ಆಗಿದೆ. ಯಾವ ತರ ಇದೆ, ಎಷ್ಟು ಲೆಂತ್ ಇದೆ ಎಲ್ಲ ನಿಮ್ಗೆ ತೋರಿಸ್ತೀನಿ ನೋಡಿ. ಕೆಳಗಡೆಯಿಂದ ನನಗಿಂತ ಉದ್ದ ಇದೆ ಗೈಸ್, ಇನ್ನೂ ಉದ್ದ ಆಗುತ್ತೆ. ಕಾಣಿಸ್ತಿದ್ಯಾ? ಸಾಕಾ? ನಾನು ಎಷ್ಟುದ್ದ ಇದ್ದೀನಿ ಇದಕ್ಕೆ? ಇಷ್ಟೇ ಇದೀನಿ ನೋಡಿ. ಇದು ನೋಡಿದ್ರೆ ಇಷ್ಟುದ್ದ ಐತೆ. ಇನ್ಮೇಲೆ ವಿಡಿಯೋಸ್ ಬರ್ತಾ ಇರುತ್ತೆ, ಇನ್ಮೇಲೆ ಸೈಕ್ ಆಗಿರುತ್ತೆ. ಟ್ರೈಪೋಡ್ ಅಲ್ಲಿ ಬೇರೆ ಲೈಟ್ ಇದೆ, ಲೈಟ್ ಆನ್ ಆಗ್ತಾ ಇಲ್ಲ, ಹೆಂಗೆ ಅಂತ ಗೊತ್ತಾಗ್ತಾ ಇಲ್ಲ. ಕನೆಕ್ಟ್ ಮಾಡಿದೀನಿ, ಬ್ಲೂಟೂತ್ ಬೇರೆ ಕನೆಕ್ಟ್ ಆಗುತ್ತೆ. ಇದು ಬನ್ನಿ ನೋಡೋದ ಹಿಂಗೆ ಏನು ಎತ್ತ ಅಂತ ಹೇಳಿ. ನಮ್ ಸೊಸೆ ನೋಡಿ ಏನಂತಾಳೆ, ಹೆಂಗೈತೆ ಚಿನ್ನಿ ಅದು? ಸೂಪರ್ ಆಗೈತಂತೆ ನೋಡಿ. ನಮ್ ಸೊಸೆ ಮುದ್ದೆ ಹೇಳ್ತಾಳೆ. ಬನ್ನಿ ಇದು ಹಿಂಗೆ ಲೈಟ್ ಏನು ಎತ್ತ ಅಂತ ನೋಡ್ಕೊಳ್ಳೋಣ ನಾನು ಸ್ವಲ್ಪ ಹೊತ್ತು. ಫೈನಲಿ ಗೈಸ್ 6:20 ಆಗ್ತಾ ಇದೆ. ಹೂವು ಬಂದು ಹೂವು ಕೊಡೋಣ, ಮಳ್ಳೆ ಹೂವನ ಅಂತ ಬಂದೆ. ನಮ್ಮಮ್ಮ ಪೂಜೆ ಮಾಡಿ ಅದು ಮಾಡಿ ಫುಲ್ ಬ್ಯುಸಿ ಆಗ್ಬಿಟ್ಟವ್ರು ನೋಡಿ. ಎಷ್ಟು ಚೆನ್ನಾಗಿ ಅರಳವೆ ಮಳ್ಳೆ ಹೂವಿನ ಗಿಡದಲ್ಲಿ. ಮಳ್ಳೆ ಹೂವು ಕೊಡೋಣ ಬನ್ನಿ ಗೈಸ್. ಎಷ್ಟು ಚೆನ್ನಾಗಿದಾವೆ ನೋಡಿ, ಒಂದೊಂದು ಬೆಳ್ಳಿರೋದಿಲ್ಲ. ಮಳೆ ಬಂದಿರೋದಕ್ಕೂ ಅದಕ್ಕೂ ಹಿಂಗೆ ಕಾಣಿಸ್ತೈತೆ ನೋಡಿ ಮಳ್ಳೆ ಹೂವು. ಸುತ್ತ ಸ್ಟೋನ್ ಸಿಗುತ್ತೆ ನೋಡಿ, ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ನೋಡಿ ಗೈಸ್. ನಾನು ಬೆಳೆದಿರೋ ಮಳ್ಳೆ ಹೂವು ನಮ್ಮನೆ ಮುಂದೆ ನಾನು ಹಾಕಿರೋ ಗಿಡ ಗೈಸ್. ಇದೆಲ್ಲ ನಾನು ಹಾಕಿರೋ ಗಿಡ. ನನಗೆ ಈ ಗಾರ್ಡನ್ ಅಂದರೆ ಸಿಕ್ಕಾಬಿಟ್ಟು ಇಷ್ಟ. ಮನೆ ಮುಂದೆ ಗಾರ್ಡನ್ ಅಂದರೆ ಹಳ್ಳಿ ನೇಚರ್ ಅಂದ್ರೆ ಇಷ್ಟ. ನನ್ನ ಮದುವೆ ಆದರೂ ಹಳ್ಳಿಗೆ ಗೈಸ್ ಆಗೋದು ನನಗೆ ಇಷ್ಟ. ಸೊ ಅದರಿಂದ ಬನ್ನಿ ಹೂವು ಕುತ್ಕೊಂಡು ಇವಾಗ ಕತ್ಲೆ ಆಗ್ಬಿಡುತ್ತೆ ಗೈಸ್. ನೋಡಿ ನಮ್ಮ ಗಿಡದಲ್ಲಿ ಇಷ್ಟು ಮಳ್ಳೆ ಹೂವು ಬಿಟ್ಟಿದೆ, ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತೇಳಿ. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸಿದೆ. ಮಳ್ಳೆ ಮತ್ತು ಕನಕಾಂಬರ ಸೇರಿ ಕಿತ್ಕೊಂಡಿದ್ದೀನಿ, ಕಟ್ಬೇಕು ಇವಾಗ ರೈಸ್. ಊಟ ಬಂದು ಅಮ್ಮ ಬೇಳೆ ಸಾಂಬಾರು ರೈಸ್ ಮಾಡಿದರು, ತರಕಾರಿ ಬೇಳೆ ಸಾಂಬಾರು. ಅದನ್ನು ತಿನ್ನಬೇಕಿದ್ರೆ ಸ್ವಲ್ಪ ನಮ್ಮ ಸ್ವೀಟಿ ಹಿಂಗೆ ಕೂತ್ಕೊಂಡು ನೋಡ್ತಿದ್ಲು, ಅವಳಿಗೆ ತಿನ್ನಿಸ್ಬೇಕಿತ್ತು. ಸೊ ಅದರಿಂದ ಅವಳಿಗೂ ತಿನ್ನಿಸಿ ನಾನು ತಿನ್ನಬೇಕು. ಸೊ ಅವಾಗ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಮ್ಮ ಅದೇ ನೋಡ್ತಿರೋ, ಅದಕ್ಕೆ ಸುಮ್ಮನೆ ಪೋಸ್ಟ್ ಕೊಡ್ತಿದ್ದೆ, ನೋಡಲಿ ಅಂತ ಹೇಳಿ ಅಷ್ಟೇ. ಆ್ಯಂಡ್ ಅಗೈನ್ ಬನ್ನಿ ಗೈಸ್, ಇವಾಗ ತಿನ್ನೋಣ. ಹೊಟ್ಟೆ ಬೇರೆ ಸಿಕ್ಕಾಬಟ್ಟೆ ಹಸಿತೈತೆ ನೋಡಿ. ಹೆಂಗೆ ನೋಡ್ತಾಳೆ ನೋಡಿ, ಮುದ್ದು ಗೊಂಬೆ ಥರ ನೋಡ್ತಾವಳೆ. ಅವಳು ಕೂತಿರೋ ಸ್ಟೈಲ್ ನೋಡಿ. ಅವಳಿಗೂ ತುತ್ತು ಮಾಡಿ ತಿನ್ಸ್ಕೊಂಡು ನಾನು ತಿನ್ನಬೇಕು ಗೈಸ್. ಬನ್ನಿ ಗೈಸ್ ತಿನ್ನೋಣ ಗೈಸ್. ನಮ್ಮಮ್ಮ ಬಂದು ಅಪರೂಪಕ್ಕೆ ಮಾವಿನ ಹಣ್ಣು ಕುಯ್ದು ನಾನು ಮಲಗಿರೋ ಕಡೆ ತಂದ್ಕೊಟ್ಬಿಟ್ರು. ತುಂಬ ಖುಷಿ ಆಗೋಯ್ತು ನನಗೆ. ಸಖತ್ ಸ್ವೀಟ್ ಇತ್ತು, ಸಕ್ಕರೆ ತಿನ್ನಂಗೆ ಆಗೈತು. ಮಲ್ಗೋಬ ಅಂತಿರಲ್ಲ ಆ ಹಣ್ಣದು ನಮ್ಮ ಡ್ಯಾಡಿ ತಂದಿದ್ದು, ತುಂಬ ಚೆನ್ನಾಗಿತ್ತು ಟೇಸ್ಟು. ಸೊ ನಾನು ಮಲಗಿರೋತಾಗ ಅವ್ರು ತಿನ್ಬಿಟ್ಟು ನಾನು ಮಲಗಿರೋತಾಗ ಒಂದು 2 ಹಣ್ಣು ಕುಯ್ಕೊಂಡು ತಂದು ಕೊಟ್ಬಿಟ್ರೆ ಫುಲ್ ಖುಷಿಯಾಗೋಯ್ತು ನನಗೆ ಗೈಸ್. ಊಟ ಎಲ್ಲ ಆಯಿತು, ಮಲ್ಕೊತಾ ಇದ್ದೀನಿ ಇವಾಗ. ಇಷ್ಟ ಆಗಿತ್ತು ಗೈಸ್ ಇವತ್ತಿನ ಮಿನಿ ಬ್ಲಾಗ್. ಊಟ ಆಯಿತು, ಮಾವಿನ ಹಣ್ಣು ಆಯಿತು, ಇವಾಗ ಮಲ್ಕೊಳ್ಳೋದಷ್ಟೇ. ಟೈಮ್ ಬಂದು 9:30 ಆಗ್ತಾ ಇದೆ. ಇನ್ನೇನು ಗೈಸ್, ಟಿ ವಿ ನೋಡಿ ಬೋರ್ ಆಯಿತು, ಮೊಬೈಲ್ ನೋಡಿ ಬೋರ್ ಆಯಿತು. ಇವಾಗ ನಿದ್ದೆ ಬರ್ತಾಯಿದೆ, ಮಲ್ಕೊತಿದ್ದೀನಿ ಗೈಸ್. ಇಷ್ಟ ಆಗಿತ್ತು ಗೈಸ್ ಇವತ್ತಿನ ಮಿನಿ ಬ್ಲಾಗ್. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಸಿಕ್ಕುವ, ಬಾಯ್.